ಸರ್ಕಾರ ಇವತ್ತು ಒಳ್ಳೆಯ ಸರ್ಕಾರವನ್ನು ಕೊಡ್ತಾ ಇದ್ದಾರೆ. CM ಸಿದ್ದರಾಮಯ್ಯನವರು ಈ ಒಂದು ಸರ್ಕಾರನ ಬಿಡಿಸೋಕ್ಕೆ ಇವರು ಮಾಡ್ತಿರ್ತಕ್ಕಂಥ ಕುತಂತ್ರ. ಈ ರೀತಿಯಾದಂಥ ಗೌರ್ನರ್ನ ನಾವು ಎಲ್ಲೂ ನೋಡಿಲ್ಲ. ಸುಮಾರು ಜನ ಗೌರ್ನರ್ಗಳಿದ್ದು, ರಾಜ್ಯಪಾಲರು ವೇದಿಯರಿದ್ದು, ಸುಮಾರು ಹೇಳ್ದಂಗೆ ಸುಮಾರು ಜನ ಇದ್ದರು. ಈ ರೀತಿ ಒಂದು ಗೌರ್ನರು ನಡವಳಿಕೆ ಯಾರೂ ಕಂಡಿರಲಿಲ್ಲ. ಈ ರಾಜ್ಯದ ಜನ ಖಂಡಿಸ್ತೀವಿ ನಾವು. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರ ಸರ್ಕಾರನ ಬಿಡಿಸೋಕ್ಕೆ ಸಾಧ್ಯನೇ ಆಗಲ್ಲ. ಯಾಕೆಂದರೆ ಈಗಾಗಲೇ ಹೇಳಿರೋ ರೀತಿಯಲ್ಲಿ 136 ಸೀಟನ್ನು ತೆಗೆದುಕೊಂಡು ಏನು ರಾಜ್ಯ ಸರ್ಕಾರ ಫುಲ್ ಮೆಜಾರಿಟಿ ತಗೊಂಡು ಸರ್ಕಾರ ನಡೆಸ್ತಾ ಇರೋದು. ಇದಕ್ಕೆಲ್ಲ ಜಗ್ಗಲ್ಲ ಕುಗ್ಗಲ್ಲ ರಾಜ್ಯ ಜನ ಸಪೋರ್ಟ್ ಅವರೇ ಸಿದ್ದರಾಮಯ್ಯ ಜೊತೆಗಿದ್ದಾರೆ. ಹಾಗೆಯೇ ನಮ್ಮ ಜೋಡೆತ್ತು ಅಂತ ಏನು ಹೇಳ್ತೀವಿ, DK ಸಾಹೇಬರು ಮತ್ತು ಸಿದ್ದರಾಮಯ್ಯನವರು ಈಗ ಏನು ಸ್ಕೀಮ್ ಕೊಟ್ಟರು, 5 ಸ್ಕೀಮ್ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯ ಜನತೆಗೆ. ಆ ಸ್ಕೀಮ್ ಕೊಟ್ಟಿರೋದ್ರಿಂದ ಇವರು ಕುತಂತ್ರ ಮಾಡಿ ಅಲೈನ್ಸ್ ಮಾಡಿಕೊಂಡು JDSನವರು BJPಯವರು ಮಾಡ್ತಾ ಇರ್ತಕ್ಕಂಥ ಕುತಂತ್ರ ಇದು. ಈ ನಾಡಿನ ಜನತೆ ನೋಡ್ತಾ ಇದ್ದಾರೆ ಇವರ ಕುತಂತ್ರ ಆಡಳಿತವನ್ನು. ಈಗ ಇವರ ಆಡಳಿತದಲ್ಲಿ ಯಾವ ರೀತಿ ಇತ್ತು, ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾವ ರೀತಿ ಆಡಳಿತ ನಡೆಸ್ತಾ ಇದ್ದಾರೆ, ಜನಗಳಿಗೆಲ್ಲ ಏನೇನು ಸ್ಕೀಮ್ಗಳು ಸಿಗ್ತಾ ಇದೆ ಈ ಒಂದು ಸರ್ಕಾರದಲ್ಲಿ, ಅದನ್ನೆಲ್ಲ ಸಹಿಸೋಕ್ಕಾಗದೆ ಇವರು ಈ ರೀತಿ ಕುತಂತ್ರ ಮಾಡಿ ಏನು ಪ್ರಧಾನಮಂತ್ರಿಯವರು ಮೋದಿಜಿಯವರು ಅವರ ಒಂದು ಇದರಲ್ಲಿ ಸುಭದ್ರೆಯಲ್ಲಿ ಇವರು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ಅದನ್ನು ರಾಜ್ಯಪಾಲರು ಅಂದರೆ ಯಾವ ರೀತಿ, ರಾಜ್ಯಪಾಲರು ಅಂದರೆ ಒಂದು ಗೌರವಾನ್ವಿತ ಹುದ್ದೆ, ಆ ಹುದ್ದೆಗೆ ಧಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ರಾಜ್ಯದ ಜನ ಯಾರು ಸಹಿಸಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನನ್ನ ಹೆಸರು ಮುನಿರಾಜ್ ಅಂತೇಳಿ, ಬೆಂಗಳೂರು ನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿದೆ. ಮಾಜಿ ಪ್ರಧಾನ ಕಾರ್ಯದರ್ಶಿ BC ಮುನಿರಾಜ್ ಅಂತೇಳಿ, ಯಶವಂತಪುರ ಕ್ಷೇತ್ರ.